ಜೆಡಿಎಸ್ ಬಿಜೆಪಿ ಮೈತ್ರಿಯಲ್ಲಿ ಬಿರುಕು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಸ್ಪಷ್ಟನೆಗೆ ಈಗ ದಳಪತಿ ಮುಂದಾಗಿರುವಂತದ್ದು. ಜೆಡಿಎಸ್ ಬಿಜೆಪಿ ಏನಾಗಿದೆ ಅಂತ ಕುಮಾರಸ್ವಾಮಿ ಅವರು ಸ್ಪಷ್ಟನೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ಜೆಡಿಎಸ್ ಬಿಜೆಪಿ ಮೈತ್ರಿಯಲ್ಲಿ ಬಿರುಕು ಕಾಣಿಸಿಕೊಂಡಿರುವಂತಹ ವಿಚಾರವಾಗಿ ಅಂತೂ ಇಂತೂ ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ನೀಡೋದಕ್ಕೆ ಕುಮಾರಸ್ವಾಮಿ ಅವರು ಮುಂದಾಗಿದ್ದಾರೆ. ಅಂದ್ರೆ ಬಿಜೆಪಿ ಹಾಗೆ ಜೆಡಿಎಸ್ ಮಧ್ಯೆ ಏನಾಗಿದೆ ಅನ್ನುವಂತಹ ವಿಚಾರ. ಪ್ರತಿ ಹೋರಾಟದಲ್ಲೂ ಕೂಡ ಎರಡು ಭಾಗವಾಗಿ ಹೋರಾಟವನ್ನು ನಡೆಸ್ತಾ ಇದೆ ಬಿಜೆಪಿ ಹಾಗೆ ಜೆಡಿಎಸ್. ನಿಖಿಲ್ ಕುಮಾರಸ್ವಾಮಿ ಪ್ರವಾಸಕ್ಕೂ ಮೈತ್ರಿಗೂ ಸಂಬಂಧವಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೈತ್ರಿಗೂ ಇದಕ್ಕೂ ಸಂಬಂಧವಿಲ್ಲ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿರುವಂತದ್ದು 224 ಸ್ಥಾನಗಳಿಗೆ ಜೆಡಿಎಸ್ ನಿಲ್ಲಲು ಆಗಲ್ಲ. ಹಾಗಾಗಿ ಜೆಡಿಎಸ್ ಬಿಜೆಪಿ ಮೈತ್ರಿಯಲ್ಲಿ ಬಿರುಕು ಕಾಣಿಸಿಕೊಂಡಿಲ್ಲ. ರಾಜ್ಯದಲ್ಲಿ ಜೆಡಿಎಸ್ ಪಕ್ಷದ ಸಂಘಟನೆಗೆ ನಿಖಿಲ್ ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಮೈತ್ರಿಗೂ ಇದಕ್ಕೂ ಸಂಬಂಧ ಇಲ್ಲವೇ ಇಲ್ಲ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 224 ಸ್ಥಾನಗಳಿಗೆ ನಿಲ್ಲೋದಕ್ಕೆ ಜೆಡಿಎಸ್ನಲ್ಲೂ ಕೂಡ ಅಭ್ಯರ್ಥಿಗಳ ವಿಚಾರವಾಗಿ ನಮಗೆ ಶಕ್ತಿ ಇರುವ ಕಡೆ ಸಂಘಟನೆಯನ್ನ ಮಾಡ್ತಾ ಇದ್ದೇವೆ. ಚುನಾವಣೆ ಬಂದಾಗ ಕೇಂದ್ರ ನಾಯಕರ ಜೊತೆ ಕ್ಷೇತ್ರಗಳ ಬಗ್ಗೆ ಮಾತನಾಡುತ್ತೇವೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನಾಗಿದೆ ಮೈತ್ರಿಗೆ? ನಿಖಿಲ್ ಪ್ರವಾಸ ಮಾಡ್ತಾರೆ. ನಿಖಿಲ್ ಪ್ರವಾಸದಲ್ಲಿ ಎಲ್ಲಾ ಕಡೆ ಜೆಡಿಎಸ್ ಅಭ್ಯರ್ಥಿ ಅಂತ ಹೇಳ್ತಿದ್ದಾರೆ, ಒಂದು ಎನ್ಡಿಎ ಅಭ್ಯರ್ಥಿ ಇಲ್ವೇ? ನಾನೀಗ ಆಗಲೇ ಅವರು ಪಕ್ಷದ ಕಾರ್ಯಕರ್ತರ ಒಂದು ಸಂಘಟನೆ ದೃಷ್ಟಿಯಿಂದ ಏನು ಪ್ರವಾಸ ಮಾಡ್ತಾ ಇದ್ದಾರೆ. ಇವತ್ತು ಬೀದರ್ನಲ್ಲಿದ್ದಾರೆ, ನೆನ್ನೆ ಬೀದರ್ನಲ್ಲಿದ್ದರು, ಇವತ್ತು ಕಲಬುರಗಿ ಹೋಗಿದ್ದಾರೆ. ಸಂಘಟನೆ ದೃಷ್ಟಿಯಿಂದ ಅವರು ರಾಜ್ಯದಾದ್ಯಂತ ಪ್ರವಾಸ ಮಾಡಿದ್ದಾರೆ. ಮೈತ್ರಿಗೂ ಅವರ ಪ್ರವಾಸಕ್ಕೂ ಸಂಬಂಧ ಇಲ್ಲ. ಪಕ್ಷದ ಸಂಘಟನೆ ಆಗಬೇಕಲ್ಲ. ಈಗ ನಾವೇನು 224 ಸ್ಥಾನ ನಾವು ನಿಲ್ಲಕ್ಕಾಗತ್ತಾ? ನಮಗೆ ಏನು ಶಕ್ತಿ ಇದೆ, ನಾವು ನಮ್ಮ ಶಕ್ತಿ ಆಧಾರದ ಮೇಲೆ ಕೇಂದ್ರದ ಅಲ್ಲಿ ಹೈಕಮಾಂಡ್ ಏನಿದೆ ಅವರುಗಳಿಗೂ ಚರ್ಚೆ ಮಾಡಿ ಆ ಚುನಾವಣೆ ಸಂದರ್ಭದಲ್ಲಿ ತೀರ್ಮಾನ ಮಾಡ್ತಾರೆ. ಸರ್, ನಿಖಿಲ್ ಅವರು ಒಂದ್ ಕಡೆ ಏನು ಪ್ರವಾಸ ಮಾಡ್ತಾ ಇದ್ದಾರೆ, ಆದ್ರೆ ಮಂಡ್ಯ ಶಾಸಕರು ಹೇಳ್ತಾರೆ ಮಂಡ್ಯವನ್ನ ಗುತ್ತಿಗೆ ಕೊಟ್ಟಿಲ್ಲ ನಿಮ್ಗೆ ಅಂತ ಹೇಳ್ತಾರೆ. ಏನು ನಿಖಿಲ್ ಅವ್ರು ಹೇಳಿದಾರ? ನಿಖಿಲ್ ಅವ್ರಿಗೆ ಮಂಡ್ಯ ನಿಖಿಲ್ ಅವ್ರು ಏನಾದ್ರು ಗುತ್ತಿಗೆ ತಗೊಂಡಿದ್ದೀನಿ ಅಂತ ಹೇಳಿದಾರೆ. ಅದಕ್ಕೆ ನಾನೇ ಯಾಕೆ ಉತ್ತರ ಕೊಡ್ಲಿ? ಯಾಕೆ ಏನಾಗಿದೆ ಮೈತ್ರಿಗೆ? ನಿಖಿಲ್ ಪ್ರವಾಸ ಮಾಡ್ತಾರೆ. ನಿಖಿಲ್ ಪ್ರವಾಸದಲ್ಲಿ ಎಲ್ಲಾ ಕಡೆ ಜೆಡಿಎಸ್ ಅಭ್ಯರ್ಥಿ ಅಂತ ಹೇಳ್ತಿದ್ದಾರೆ, ಒಂದು ಎನ್ಡಿಎ ಅಭ್ಯರ್ಥಿ ಇಲ್ವೇ? ನಾನೀಗ ಆಗಲೇ ಅವರು ಪಕ್ಷದ ಕಾರ್ಯಕರ್ತರ ಒಂದು ಸಂಘಟನೆ ದೃಷ್ಟಿಯಿಂದ ಏನು ಪ್ರವಾಸ ಮಾಡ್ತಾ ಇದ್ದಾರೆ. ಇವತ್ತು ಬೀದರ್ನಲ್ಲಿದ್ದಾರೆ, ನೆನ್ನೆ ಬೀದರ್ನಲ್ಲಿದ್ದರು, ಇವತ್ತು ಕಲಬುರಗಿ ಹೋಗಿದ್ದಾರೆ. ಸಂಘಟನೆ ದೃಷ್ಟಿಯಿಂದ ಅವರು ರಾಜ್ಯದಾದ್ಯಂತ ಪ್ರವಾಸ ಮಾಡಿದ್ದಾರೆ. ಮೈತ್ರಿಗೂ ಅವರ ಪ್ರವಾಸಕ್ಕೂ ಸಂಬಂಧ ಇಲ್ಲ. ಪಕ್ಷದ ಸಂಘಟನೆ ಆಗಬೇಕಲ್ಲ. ಈಗ ನಾವೇನು 224 ಸ್ಥಾನ ನಾವು ನಿಲ್ಲಕ್ಕಾಗತ್ತಾ? ನಮಗೆ ಏನು ಶಕ್ತಿ ಇದೆ, ನಾವು ನಮ್ಮ ಶಕ್ತಿ ಆಧಾರದ ಮೇಲೆ ಕೇಂದ್ರದ ಅಲ್ಲಿ ಹೈಕಮಾಂಡ್ ಏನಿದೆ ಅವರುಗಳಿಗೂ ಚರ್ಚೆ ಮಾಡಿ ಆ ಚುನಾವಣೆ ಸಂದರ್ಭದಲ್ಲಿ ತೀರ್ಮಾನ ಮಾಡ್ತಾರೆ. ಸರ್, ನಿಖಿಲ್ ಅವರು ಒಂದ್ ಕಡೆ ಏನು ಪ್ರವಾಸ ಮಾಡ್ತಾ ಇದ್ದಾರೆ, ಆದ್ರೆ ಮಂಡ್ಯ ಶಾಸಕರು ಹೇಳ್ತಾರೆ ಮಂಡ್ಯವನ್ನ ಗುತ್ತಿಗೆ ಕೊಟ್ಟಿಲ್ಲ ನಿಮ್ಗೆ ಅಂತ ಹೇಳ್ತಾರೆ. ಏನು ನಿಖಿಲ್ ಅವ್ರು ಹೇಳಿದಾರ? ನಿಖಿಲ್ ಅವ್ರಿಗೆ ಮಂಡ್ಯ ನಿಖಿಲ್ ಅವ್ರು ಏನಾದ್ರು ಗುತ್ತಿಗೆ ತಗೊಂಡಿದ್ದೀನಿ ಅಂತ ಹೇಳಿದಾರೆ. ಅದಕ್ಕೆ ನಾನೇ ಯಾಕೆ ಉತ್ತರ ಕೊಡ್ಲಿ? ಯಾಕೆ ಏನಾಗಿದೆ ಮೈತ್ರಿಗೆ? ನಿಖಿಲ್ ಪ್ರವಾಸ ಮಾಡ್ತಾರೆ. ನಿಖಿಲ್ ಪ್ರವಾಸದಲ್ಲಿ ಎಲ್ಲಾ ಕಡೆ ಜೆಡಿಎಸ್ ಅಭ್ಯರ್ಥಿ ಅಂತ ಹೇಳ್ತಿದ್ದಾರೆ, ಒಂದು ಎನ್ಡಿಎ ಅಭ್ಯರ್ಥಿ ಇಲ್ವೇ? ನಾನೀಗ ಆಗಲೇ ಅವರು ಪಕ್ಷದ ಕಾರ್ಯಕರ್ತರ ಒಂದು ಸಂಘಟನೆ ದೃಷ್ಟಿಯಿಂದ ಏನು ಪ್ರವಾಸ ಮಾಡ್ತಾ ಇದ್ದಾರೆ. ಇವತ್ತು ಬೀದರ್ನಲ್ಲಿದ್ದಾರೆ, ನೆನ್ನೆ ಬೀದರ್ನಲ್ಲಿದ್ದರು, ಇವತ್ತು ಕಲಬುರಗಿ ಹೋಗಿದ್ದಾರೆ. ಸಂಘಟನೆ ದೃಷ್ಟಿಯಿಂದ ಅವರು ರಾಜ್ಯದಾದ್ಯಂತ ಪ್ರವಾಸ ಮಾಡಿದ್ದಾರೆ. ಮೈತ್ರಿಗೂ ಅವರ ಪ್ರವಾಸಕ್ಕೂ ಸಂಬಂಧ ಇಲ್ಲ. ಪಕ್ಷದ ಸಂಘಟನೆ ಆಗಬೇಕಲ್ಲ. ಈಗ ನಾವೇನು 224 ಸ್ಥಾನ ನಾವು ನಿಲ್ಲಕ್ಕಾಗತ್ತಾ? ನಮಗೆ ಏನು ಶಕ್ತಿ ಇದೆ, ನಾವು ನಮ್ಮ ಶಕ್ತಿ ಆಧಾರದ ಮೇಲೆ ಕೇಂದ್ರದ ಅಲ್ಲಿ ಹೈಕಮಾಂಡ್ ಏನಿದೆ ಅವರುಗಳಿಗೂ ಚರ್ಚೆ ಮಾಡಿ ಆ ಚುನಾವಣೆ ಸಂದರ್ಭದಲ್ಲಿ ತೀರ್ಮಾನ ಮಾಡ್ತಾರೆ. ಸರ್, ನಿಖಿಲ್ ಅವರು ಒಂದ್ ಕಡೆ ಏನು ಪ್ರವಾಸ ಮಾಡ್ತಾ ಇದ್ದಾರೆ, ಆದ್ರೆ ಮಂಡ್ಯ ಶಾಸಕರು ಹೇಳ್ತಾರೆ ಮಂಡ್ಯವನ್ನ ಗುತ್ತಿಗೆ ಕೊಟ್ಟಿಲ್ಲ ನಿಮ್ಗೆ ಅಂತ ಹೇಳ್ತಾರೆ. ನಿಖಿಲ್ ಅವ್ರು ಹೇಳಿದಾರ? ನಿಖಿಲ್ ಅವ್ರಿಗೆ ಮಂಡ್ಯ
ನಿಖಿಲ್ ಅವರೇನಾದರೂ ಗುತ್ತಿಗೆ ತಗೊಂಡಿದ್ದೀನಿ ಅಂತ ಹೇಳಿದಾರೆ, ಅದಕ್ಕೆ ನಾನೇ ಯಾಕೆ ಉತ್ತರ ಕೊಡಲಿ? ಯಾಕೆ ಏನಾಗಿದೆ ಮೈತ್ರಿಗೆ? ನಿಖಿಲ್ ಪ್ರವಾಸ ಮಾಡ್ತಾ ಇದ್ದಾರೆ.